ಏಯ್ ಏಯ್ ಎಷ್ಟು ಧೈರ್ಯನೋ ನಿಮಗೆ? ಇದು ನಿಮ್ ಕೆಲ್ಸನಾ? ನಿಮ್ಮನ್ನ ಹೊಡೀರಿ ಚೆನ್ನಾಗಿ. ಅಣ್ಣ, ಹೇಳು ಹೇಳು. ಇವತ್ತು ನೀನೇನು ಬಿಡಲ್ಲ ಕಣ. ನೀನು ಬದುಕಿರೋದಕ್ಕೆ ಅರ್ಹತೆನೇ ಇಲ್ಲ. ಏಯ್! ಛೇ! ಕಾನ್ಸ್ಟೇಬಲ್, ಕರ್ಕೊಂಡು ಬನ್ನಿ. ಇಲ್ಲ ಎಸ್ಐ ಸರ್, ಇವ್ರ ಹಿಂದೆ ಯಾರಿದಾರೋ ಇವ್ರ ಅದನ್ನ ಹೇಳಿದ್ಮೇಲೆ ಇವ್ರನ್ನ ಕರ್ಕೊಂಡು ಹೋಗಿ. ಇಲ್ಲ ಅಂದ್ರೆ ಇವ್ರನ್ನ ನಮ್ ಕೈಗೆ ಒಪ್ಸ್ಬಿಟ್ಟು ಹೋಗಿ, ನಾವ್ ನೋಡ್ಕೋತೀವಿ. ಆವೇಶ ಪಡಬೇಡಿ ಮೇಡಮ್. ಇವನ ಹತ್ರ ನಿಜ ಹೇಳಿಸೋ ಜವಾಬ್ದಾರಿ ನಮ್ದು. ಅದನ್ನ ನಮಗ್ ಬಿಟ್ಬಿಡಿ. ಕಾನ್ಸ್ಟೇಬಲ್. ಛೇ! ಈ ಪರಿಸ್ಥಿತಿನಲ್ಲೂ ಕೂಡ ನೀನು ಅಪ್ಪನ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರನ್ನ ಬೇರೆಯವರು ಒಂದು ಮಾತು ಕೂಡ ಆಡದೇ ಇರೋ ಹಾಗೆ ತಡೆದು ನೀನು ಪಡ್ತಿರೋ ತಾಪತ್ರಯ ನೋಡಿದ್ರೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ ಅಮ್ಮ. ಹೌದು ಅತ್ತೆ, ಮಾವ ಆ ರೀತಿ ಮಾಡಿರೋದಕ್ಕೆ ನೀವೆಲ್ಲಿ ಅವ್ರ ಮೇಲೆ ಕೋಪ ಮಾಡ್ಕೊತೀರ ಅಂತ ಅಂದ್ಕೊಂಡ್ವಿ. ಆದರೆ ನೀವು ಮಾವಂಗೆ ಹೀಗೆ ಸಪೋರ್ಟ್ ಮಾಡ್ತೀರ ಅಂತ ಗೊತ್ತಿರಲಿಲ್ಲ. ನನಗವ್ರ ಮೇಲೆ ಕೋಪ ಇಲ್ಲ ಅಂತ ಅದು ಹೇಗೆ ಅನ್ಕೊಳ್ತಿದ್ದೀರಾ ನೀವು? ಕೋಪ ಇದೆ. ಅಮ್ಮ? ಹೌದಮ್ಮ. ನನ್ನ ಅರಿಶಿನ ಕುಂಕುಮಕ್ಕೋಸ್ಕರ
ಅವರು 100 ಕಾಲ ಚೆನ್ನಾಗಿ ಬಾಳ್ಬೇಕು ಅನ್ನೋದಕ್ಕೋಸ್ಕರ ನಾನು ಅದೆಷ್ಟು ದೇವರುಗಳನ್ನ ಬೇಡ್ಕೊಂಡಿದ್ದೀನೋ, ಅದೆಷ್ಟು ಪೂಜೆ ವ್ರತಗಳನ್ನ ಮಾಡಿದ್ದೀನೋ, ಅದೆಷ್ಟು ದಿನಗಳು ಉಪವಾಸ ಇದ್ದೆ ಅನ್ನೋದು ನನಗೆ ಗೊತ್ತು. ಅವ್ರು ಚೆನ್ನಾಗಿರ್ಬೇಕು, ನನ್ನ ಮಾಂಗಲ್ಯ ಭಾಗ್ಯ ಭದ್ರವಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರೆ ಇವರು ನೀರಿರ್ಚಿ ನನ್ನ ಹಣೆ ಕುಂಕುಮ ಅಳಿಸಿ ಹೊರಟೋದ್ರಲ್ಲ, ನನ್ನ ಕೋಪ ಬರಲ್ವಾ ಹೇಳು? ನನ್ನ ಹೆಂಡತಿ ಸತ್ತೋದ್ಲು ಅಂತ ಅವ್ರ ಮನೆ ಬಿಟ್ಟು ಹೊರಗಡೆ ಹೋದಾಗ್ಲೂ ಕೂಡ ಬೇಜಾರಾಗಿಲ್ಲ ನನಗೆ. ನಾನು ಅವರಿಗೆ ದ್ರೋಹ ಮಾಡಿಬಿಟ್ಟೆ ಅಂತ. ನನ್ನ ಹೆಂಡತಿ ಸತ್ತೋದ್ಲು ಅಂತ ನನ್ನ ಕುಂಕುಮಕ್ಕೆ ನೀರೆರ್ಚಿ ಹೊರಟೋದ್ರು ನೋಡು, ಅದಕ್ಕೆ ಕಣೆ, ಅದಕ್ಕೇನೆ ನನಗವ್ರ ಮೇಲೆ ಅಸಾಧ್ಯವಾದ ಕೋಪ ಬಂದಿತ್ತು.